ನಿಮ್ ಹಸ್ಬೆಂಡ್ ವಿರಾಜ್ ಹತ್ರ 2,000 ಕೋಟಿ ಆಸ್ತಿ ಇದೆ ಅಂತ. ಏನ್ ಮಾತಾಡ್ತಾ ಇದ್ದೀರಾ? ನನ್ ಗಂಡ ಈ ಮನೆ ಅಳಿಯ. ಅವ್ರು ಒಂದ್ ಚಿಕ್ಕ ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ತಾರೆ. ಅಂಥದ್ರಲ್ಲಿ ಅವ್ರ ಹತ್ರ 2,000 ಕೋಟಿ ಎಲ್ಲಿಂದ ಬರುತ್ತೆ? ಇಲ್ಲೋಡಿ ಮೇಡಮ್, ನಿಮ್ ಹಸ್ಬೆಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್. ವಿರಾಜ್, ವಿರಾಜ್ ಇಲ್ಬಾ. ಏನಾಯ್ತು ಸುರಭಿ? ಇವ್ರು ಹೇಳ್ತಿದ್ದಾರೆ ನಿನ್ ಹತ್ರ 2,000 ಕೋಟಿ ಇಲ್ಲಿಗಲ್ ಪ್ರಾಪರ್ಟಿ ಇದೆ ಅಂತ. ಏನೋ 2,000 ಕೋಟಿನ? ನನ್ನ ಕನ್ಸಲ್ಲೂ ಅಷ್ಟೊಂದು ದುಡ್ಡ ನಾನು ನೋಡಿಲ್ಲ ಆಫೀಸರ್ ವಿರಾಜ್ನ ಹಾಗೆ ನೋಡ್ತಾ ಒಂದು ಸಲ ಸ್ಕ್ಯಾನ್ ಮಾಡಿದ್ರು. ಮೇಲಿಂದ ಕೆಳಗ್ ನೋಡಿ ಅವರಿಗೂ ಯಾಕೋ ಡೌಟ್ ಆಯ್ತು. ನಂಗೆ ಅನ್ಸುತ್ತೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಿಮ್ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಸಾರಿ. ನಡಿ. ಸುರಭಿಗೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸೋಕೆ ಶುರುವಾಯ್ತು. ಸುರಭಿ ಒಬ್ಬ ಡಿಟೆಕ್ಟಿವ್ ಹತ್ರ ಹೋಗ್ತಾಳೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳ ಊಹೆಗೂ ಮೀರಿದ ವಿಷಯ ಗೊತ್ತಾಗುತ್ತೆ. ನಿಮ್ ಗಂಡನ್ ಫೋಟೋ ಇದೆಯಾ? ಹಾ ಇದೆ, ತಗೊಳ್ಳಿ. ಡಿಟೆಕ್ಟಿವ್ ಫೋಟೋ ನೋಡಿದ್ಮೇಲೆ ಒಂಥರ ಕರೆಂಟ್ ಶಾಕ್ ಹೊಡೆದೋರ್ ತರ ಶಾಕ್ ಆದ. ನಾನ್ ಇವ್ರ ಬಗ್ಗೆ ಎಂಕ್ವೈರಿ ಮಾಡ್ಬೇಕಾ? ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಇವ್ರು ಎಂಕ್ವೈರಿ ಮಾಡೋದಕ್ಕೆ ಕೈ ಹಾಕಿ ನನ್ ಪ್ರಾಣನ ಅಡ ಇಡೋದಕ್ಕೆ ನಾನ್ ರೆಡಿ ಇಲ್ಲ ಮೇಡಮ್. ಈಗ್ಲೇ ಆಫೀಸಿಂದ ಹೊರಡಿ. ಮೊದ್ಲು ಇವನು ಯಾರು ಅಂತ ಹೇಳಿ. ಎಲ್ರು ಇವನ್ನ ಕಂಡ್ರೆ ಯಾಕೆ ಹೆದರ್ತಾರೆ? ಸುರಭಿ ಮೇಡಮ್, ಇವರು ಸಾಮಾನ್ಯದವರಲ್ಲ. ಇವರು ಈ ದೇಶದ ಅತ್ಯಂತ... ಆ ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಸುರಭಿಗೆ ಹೇಳ್ತಿದ್ದಂಗೆ ಅವಳಿಗೆ ಒಂದು ಕ್ಷಣ ಭೂಮಿಯೇ ಕುಸ್ತಂಗಾಯ್ತು. ಅಂತ ಆಘಾತಕಾರಿ ವಿಷಯ ಆ ಡಿಟೆಕ್ಟಿವ್ ಹೇಳಿದ್ದಾದ್ರೂ ಏನು? ನಿಜವಾಗ್ಲೂ ವಿರಾಜ್ನ ಬ್ಯಾಂಕ್ ಅಕೌಂಟ್ ನಲ್ಲಿ 2,000 ಕೋಟಿ ಇದೆಯಾ? 12 ಜೂನ್ 2021 ರಾತ್ರಿ ಎಲ್ಲಿದ್ದೆ? ಈಗಷ್ಟೇ ಹೇಳಿದೆ. ನಾನು ನನಗೆ ಬೇಕಾಗದವ್ರ ಜೊತೆ ಅವ್ರ ಆಫೀಸ್ನಲ್ಲಿದ್ದೆ. ನೋಡು ವಿರಾಜ್, ಇವಾಗ ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ಒಂದ್ ಅರ್ಥ ಮಾಡ್ಕೋ. ಇವಾಗ ನೀನ್ ನಾನು ಹೇಳೋದನ್ನ ಕೇಳಲಿಲ್ಲ ಅಂತ ಅಂದ್ರೆ ನನ್ನ ಸಂಪಾದನೆ, ನನ್ನ ಬಿಸ್ನೆಸ್, ನನ್ನ ಹೆಸರು, ನನ್ನ ಸಂಸಾರ ಎಲ್ಲ ಹಾಳಾಗುತ್ತೆ. ನೀನು ಕಶ್ಯಪ್ ಫ್ಯಾಮಿಲಿಯ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಒಡೆಯ. ಈ ದೇಶದ ನಂಬರ್ 1 ಕಂಪನಿ. ಹಾಗೆ ಈ ಕಂಪನಿಯ ಟರ್ನ್ ಓವರ್ 2,000 ಕೋಟಿ. ನೀನ್ ಹೇಳೋ ಪ್ರಕಾರ ಇವತ್ತು ನೀನ್ ಏನಾಗಿದ್ಯಾ ಅದು ಎಲ್ಲ ನೀನ್ ಬೇಕಾದವ್ರ ಹತ್ರ ಹೇಳ್ತಾ ಇದೀಯ ಅಲ್ವಾ? ಅವರು ಹೇಳ್ಕೊಟ್ಟ ಪಾಠ, ಹಾಕಿಕೊಟ್ಟ ದಾರಿಯಿಂದ ಅಲ್ವಾ? ಅವತ್ತು ರಾತ್ರಿ ನಿನ್ನ ಗುರುಜಿ ನನಗೆ ಬೇಕಾದವರು ನಿನ್ನ ಹತ್ರ ಏನೋ ಬೇಡ್ಕೊಂಡ್ರು. ನೀನು ನಿನ್ನ ಗುರುದಕ್ಷಿಣೆ ಕೊಡದೇ ಇದ್ರೆ ಆಗುತ್ತಾ ಅಂತ ಮೊದಲನೇ ಸತಿ ನಿನ್ನ ಹತ್ರ ಆ ಬೇಕಾದವರು ಏನೋ ಕೇಳ್ಕೊಂಡ್ರು. ನಿನಗೆ ಇಲ್ಲ ಅಂತ ಹೇಳೋಕ್ಕಾಗ್ಲಿಲ್ಲ. ವಿರಾಜ್ ಪ್ಲೀಸ್, ನೀನು ಸುರಭಿನ ಮದುವೆ ಆಗ್ಬೇಕು. ಏನ್ ಮಾಡ್ತಾ ಇದ್ದೀರಾ ನೀವು? ನಂಗೆ ಬೇಕಾದವರು, ನಿಮಗೆ ನಾನು ಗುರುದಕ್ಷಿಣೆ ಕೊಡಲೇಬೇಕು. ನನ್ಗೊಂದು ವಿಷಯ ಕಾಡ್ತಿರೋದು, ಸುರಭಿ ಇದನ್ನ ಒಪ್ಕೊಳ್ಳಲ್ಲ. ನೋಡು ವಿರಾಜ್, ಇನ್ನೂ ಹೆಚ್ಚು ಸಮಯ ಇಲ್ಲ ನನ್ನ ಹತ್ರ. ಇನ್ನು ಕೆಲವೇ ದಿನಗಳಷ್ಟೇ. ಸುರಭಿ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ಅದನ್ನೆಲ್ಲ ಸರಿ ಮಾಡ್ತೀನಿ. ಆದ್ರೆ ನೀನು ನನ್ನ ಒಂದೇ ಒಂದು ಕಂಡೀಷನ್ ನೆನ್ಪಿಟ್ಕೋ. ಇನ್ನು 3 ವರ್ಷಗಳು ನನ್ನ ಮೊಮ್ಮಗಳು ಮನೆಯಲ್ಲಿ ಮನೆ ಅಳಿಯನಾಗಿರ್ಬೇಕು. ಬೇಕು. 3 ವರ್ಷಗಳ ನಂತರವೇ ಇದನ್ನು ನೀನು ತೆಗೆದು ಓದಬೇಕು. ಇದೆಲ್ಲ ನಿಮ್ಗೆ ಒಳ್ಳೆದಕ್ಕೆ. ನಿನ್ನಂತೂ ಈ ಮನೇಲಿ ಯಾವ ಕೆಲಸ ಮಾಡ್ಸೋಕು ನಾನು ಇಷ್ಟಪಡಲ್ಲ. ಯಾಕೆ ಹೇಗೆ ಎಲ್ರಿಗೂ ಭಾರವಾಗಿ ಬದುಕ್ತಾ ಇದೀಯಾ? ನಿನಗೆ ಅಂತ ಒಂದು ಐಡೆಂಟಿಟಿ ಬೇಡ್ವಾ? ಒಂದು ನೆನ್ಪಿಡ್ಕೋ, ನೀನ್ ಎಲ್ರೂ ಮುಂದೆ ತಲೆ ಎತ್ತಿ ನಡೆಯೋವರೆಗೂ ಎಲ್ರೂ ನೀನ್ ತುಂಬಾ ಚೀಪಾಗಿ ನೋಡ್ತಾರೆ. ನಾನು ಹೋಗೋ ಹೈ ಕ್ಲಾಸ್ ಪಾರ್ಟಿಗಳಿಗೆ ನಿನ್ನ ಕರ್ಕೊಂಡು ಹೋಗೋ ಆಸೆ. ಆದ್ರೆ ನೀನು ಪದೇ ಪದೇ ನಿನ್ ಬಗ್ಗೆ ದೊಡ್ಡದಾಗ ಆಸೆ ಇಟ್ಕೊಂಡಾಗಿಲ್ಲ. ಬೇಜಾರ್ ಮಾಡ್ತಾನೆ ಇದೆಯಾ? ವಿರಾಜ್ ಮತ್ತೆ ನಿಮ್ಮ ಮಧ್ಯೆ ನಿಜವಾಗ್ಲೂ ಏನಾಗ್ತಿತ್ತು ಹೇಳಿ?
ಹೇಯ್ ಸೂಪರ್ ಸುರಭಿ, ನೀನ್ ಬರ್ತಾ ನಿನ್ನ ಮತ್ತು ನಮ್ಮ ಎಂಟರ್ಟೈನ್ಮೆಂಟ್ ಪೀಸ್ನ ಕರ್ಕೊಂಡು ಬಂದಿದ್ಯಾ. ಒಳ್ಳೆ ಮಜಾ ಸಿಗುತ್ತೆ ಬಿಡು. ಹೇ ವಿರಾಜ್, ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ನಿನಗೆ ಹೇಳಿದಿನ್ ತಾನೆ ನನ್ ಫ್ರೀಡಮ್ಗೆ ಅಡ್ಡಿ ಮಾಡಬೇಡ ಅಂತ, ನನ್ನನ್ನ ಫಾಲೋ ಮಾಡಬೇಡ ಅಂತ ಹೇಳಿದೆ ತಾನೆ. ಫಸ್ಟ್ ಈಗ ನನಗೆ ಹೇಳು, ಈ ಹೈ ಕ್ಲಾಸ್ ಪಾರ್ಟಿಗೆ ಹೇಗ್ ಬಂದೆ? ಸಮಾಧಾನ. ನನ್ನ ಮಾತನ್ನು ಸ್ವಲ್ಪ ಕೇಳು. ನಂಗೂ ಮಾತಾಡಕ್ಕೆ ಅವಕಾಶ ಕೊಡು. ನಂಗೂ ಈ ಪಾರ್ಟಿಗೆ ಇನ್ವಿಟೇಷನ್ ಬಂದಿದೆ. ಈ ಪಾರ್ಟಿ ಇನ್ವಿಟೇಷನ್? ಅದು ನಿನಗೆ? ಹೇಗೆ? ಚೂರಾದ್ರೂ ಐಡಿಯಾ ಇದೆಯಾ ನಿನಗೆ? ಎಂಟ್ರಿ ಪಾಸ್ ಎಷ್ಟು ಅಂತ ಗೊತ್ತಾ? ಇಲ್ಲಿ ಬರೋ ಕೋಟ್ಯಾಧಿಪತಿಗಳ ಜೊತೆ ಓಡಾಡೋದಿರ್ಲಿ, ನೋಡಕ್ಕಾಗಲ್ಲ. ಅಂಥದ್ರಲ್ಲಿ ನೀನು? ಸುರಭಿ, ನಾನಿಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ನನ್ನ ಟೈಮ್ನ ವೇಸ್ಟ್ ಮಾಡಬೇಡ. ಇಲ್ಲೂ ನಿನ್ ಜೊತೆ ಜಗಳ ಆಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ವಿರಾಜ್ ಅಲ್ಲಿಂದ ಮಿಂಚಿನಂತೆ ಮಾಯವಾದ. ಆದ್ರೆ ಆಶ್ಚರ್ಯ ಅನ್ನುವಂತೆ ಆತ ಕ್ಷಣ ಮಾತ್ರದಲ್ಲಿ ಮತ್ತೆ ಅಲ್ಲಿಗೆ ಬಂದ. ಆದ್ರೆ ಭಿಕಾರಿ ತರ ಅಲ್ಲ. ಈ ವಿರಾಜ್ ಇಷ್ಟು ಬೇಗ ಹೆಂಗಷ್ಟು ಸೂಪರ್ ಆಗಿ ರೆಡಿಯಾಗಿ ಬ್ರಾಂಡೆಡ್ ಬಟ್ಟೆ ಶೂ ಎಲ್ಲ ಹಾಕೊಂಡ್ ಹೇಗ್ ಬಂದ? ಈ ಬಡವಂತರ ಇದ್ದೋನ್ ಹತ್ರ ಇಷ್ಟೊಂದು ದುಡ್ಡು ಎಲ್ಲ ಎಲ್ಲಿಂದ ಬಂತು? ಇವನ್ ಹಿಂದೆ ಹೆಂಗೆ ಆ ಎಲ್ಲಾ ಕೋಟ್ಯಾಧಿಪತಿಗಳು ಓಡಾಡ್ತಿದ್ದಾರೆ? ಯಾಕೆ ಇವನನ್ನ ಎಲ್ಲರೂ ವಿರಾಜ್ ಕಶ್ಯಪ್ ಅಂತ ಕರೀತಾ ಇದ್ದಾರೆ? ಯಾರು ಈ ವಿರಾಜ್? ಇವನು ನಿಜವಾಗ್ಲೂ ಆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿರೋ ಮನೆ ಅಳಿಯನ, ಅಥವಾ ಬ್ರಾಂಡೆಡ್ ಸೂಟು ಬೂಟು, ದೊಡ್ಡ ದೊಡ್ಡ ಕಾರು, ಬಾಡಿ ಗಾರ್ಡ್ಸ್ ಗಳ ಜೊತೆ ಇರೋ ಕಶ್ಯಪ್ ಗ್ರೂಪ್ ಆಫ್ ಇಂಡಸ್ಟ್ರಿನ ಮಾಲೀಕನ? ಯಾವುದು ಇವನ ನಿಜವಾದ ಅಸ್ತಿತ್ವ? ಇವನು ಕೋಟ್ಯಾಧಿಪತಿನೇನ ಅಥವಾ ಮನೆ ಕೆಲಸ ಮಾಡ್ಕೊಂಡಿರೋ ಭಿಕಾರಿನ? ಯಾಕೆ ಇಂಥ ಜೀವನ ನಡೆಸ್ತಿದ್ದಾನೆ ವಿರಾಜ್? ಯಾಕೆ ಅವನು ಅತ್ತೆ ನಾಯಿಗೆ ಉಗಿದಂಗ್ ಉಗಿದ್ರು ಬೈದ್ರು ಬೈಸ್ಕೊಂಡಿದ್ದಾನೆ? ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ, ಬಿಡಿ ನನ್ನ. ಅಂಡರ್ ವರ್ಲ್ಡ್ ನ ದೊಡ್ಡ ಡಾನ್ ಒಬ್ಬ ಸಾಧಾರಣ ಕೆಲಸ ಮಾಡ್ಕೊಂಡು ಜ್ಯೂಸ್ ಅಂಗಡಿ ಇಟ್ಕೊಂಡಿರೋನ ಮೀಟ್ ಮಾಡೋಕೆ ಯಾಕೆ ಹೆದರ್ತಿದ್ದಾನೆ? ಇದನ್ನ ಕೇಳಿ ನಿಮ್ಗೆ ವಿಚಿತ್ರ ಅನಿಸ್ತಿರ್ಬೇಕಲ್ವಾ? ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿರಾಜ್ ಕಶ್ಯಪ್ ಹೆಸರು ಕೇಳ್ತಿದ್ದಂಗೆ ನಡುಕ್ತಾರೆ. ಯಾಕೆ? ಇವತ್ತು ನನ್ನ ಫ್ರೆಂಡ್ ತಂದೆ ತಿಥಿ ಇದೆ. ನಾನು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಾ? ಮನೇಲಿರೋ ಪಾತ್ರೆಗಳನ್ನೆಲ್ಲ ಯಾರು ತೊಳಿತಾರೆ? ನಿಮ್ಮಪ್ಪನ? ದೊಡ್ಡ ಮೈಗಳ ನನ್ನ ಮಗಳ ಹಣೆ ಬರಹ ನಿನ್ನಂತ ನಾಲಾಯಕ್ನ ಕಟ್ಕೊಂಡಿರೋದು. ಇಷ್ಟ್ರ ಮೇಲೆ ನೀನ್ ಹೇಳ್ಕೊಳ್ಳಕ್ಕೆ ಮನೆ ಅಳಿಯ ಬೇರೆ. ರೇಣುಕಾ ಮಾತುಗಳನ್ನ ಕೇಳಿ ವಿರಾಜ್ ಕೋಪ ನೆತ್ತಿಗೇರ್ತು. ಆತನ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಆಶ್ಚರ್ಯವೆನ್ನುವಂತೆ ಹೊಳೆಯಲು ಶುರುವಾಯಿತು. ಆತನ ಕಣ್ಗಳು ವಿಚಿತ್ರವಾಗಿತ್ತು. ಆತನ ಎದುರು ನಿಂತೋರು ಸುಟ್ಟೋಗ್ತಾರೇನೋ ಅನ್ನೋ ಹಾಗಿತ್ತು. ಕೋಪ ಬಾಯ್ಲಿಂಗ್ ಪಾಯಿಂಟ್ ತರ ಸರ್ ಅಂತ ರೈಸ್ ಆಗ್ತಾ ಇತ್ತು. ಆತನ ತೋಳು ಬಿಗಿಯಾಯ್ತು. ಇದ್ದಕ್ಕಿದ್ದಂತೆ ಟೇಬಲ್ ಮೇಲಿದ್ದ ವಾಸ್ ಒಂದು ಗಾಳಿಯಲ್ಲಿ ತೇಲಿ ಇನ್ನೇನು ರೇಣುಕಾ ತಲೆಗೆ ಬೀಳ್ಬೇಕು. ಅಷ್ಟರಲ್ಲಿ ಅಲ್ಲೇನಾಗ್ತಿದೆ ಅನ್ನೋ ಅರಿವಿಲ್ಲದ ರೇಣುಕಾ ಏನನ್ನು ಮಾತಾಡದೆ ಗರ ಬಡ್ದೋರಂತೆ ನಿಂತಿದ್ದ ವಿರಾಜ್ ನನ್ನ ಎಚ್ಚರಗೊಳಿಸೋಕೆ ಆತನನ್ನ ಮುಟ್ಟಿದ್ಲು. ಆಗ ವಿರಾಜ್ ತನ್ನಲ್ಲಾಗ್ತಿದ್ದ ಬದಲಾವಣೆನ ಕಂಟ್ರೋಲ್ ಮಾಡ್ಕೊಂಡ. ಆ ವಾಸ್ ಮತ್ತೆ ಟೇಬಲ್ ಮೇಲಿದ್ದ ಜಾಗವನ್ನೇ ಅಲಂಕರಿಸಿತು. ಏನೋ ಅಲ್ಲೆಲ್ಲೋ ಗುರಾಯಿಸ್ತಾ ನಿಂತಿದ್ಯಾ? ಜಾಸ್ತಿ ಮಾತಾಡ್ಬೇಡ, ಹೋಗಿ ನಿನ್ ಕೆಲ್ಸ ನೋಡ್ಕೋ. ವಿರಾಜ್ ತನ್ನ ತಾಯಿಟ್ಟು ಬೇರೆ ಜೀವನ ಮಾಡೋಕೆ ಶುರು ಮಾಡಿದ್ದ. ಅವನು ಆಗ್ಲಿಂದಾನೆ ಕಾರ್ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ವಿಧಿಯಾಟ ಹೇಗಿತ್ತಂದ್ರೆ ಅವನಿಗೆ ಸುರಭಿ ಅವರ ತಾತ ಇಟ್ಟ ಕಂಡೀಷನ್. ವಿರಾಜ್ ಸುರಭಿನ ಮದುವೆ ಆಗಿದ್ದಲ್ದೆ ಅವರ ಮನೆ ಅಳಿಯನಾಗೋ ದೌರ್ಭಾಗ್ಯ ಬಂತು. ಈ ಮದುವೆ ಬಗ್ಗೆ ಸುರಭಿ ಮನೆಯವರಿಗೆ ಯಾರಿಗೂ ಒಪ್ಪಿಗೆ ಇರಲಿಲ್ಲ. ಮಗಳ ಸಂತೋಷಕ್ಕೋಸ್ಕರ ಸುರಭಿ ತಾತ ಮೇಲಿದ್ದ ರೆಸ್ಪೆಕ್ಟ್ ಆಗಿ ವಿರಾಜ್ನ ಮನೆ ಅಳಿಯ ಮಾಡ್ಕೊಂಡ್ರು. ಆದ್ರೆ ವಿರಾಜ್ನ ತೀರಾ ಮನೆ ಕೆಲಸದವ್ರಿಗಿಂತ ಕೀಳಾಗಿ ನೋಡ್ತಿದ್ರು. ನಿಮಗೆ ಎಲ್ಲ ಗೊತ್ತಲ್ಲ, ಇನ್ನೇ ನಾನು ಹೊರಡ್ತೀನಿ. ಕೂತ್ಕೊಳ್ಳಿ. ಅವತ್ತು ವಿರಾಜ್ ಅವರ ಫ್ರೆಂಡ್ ತಂದೆ ತಿಥಿ ಇತ್ತು. ಅವರು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕೇಳ್ಕೊಂಡ. ಆದ್ರೆ ನೀವುಗಳು ಒಂದೇ ಒಂದು ಅವಕಾಶನೂ ಕೊಡ್ಲಿಲ್ಲ.
ಅವನನ್ನ ಕೀಳಾಗಿ ನೋಡ್ತಿದ್ರಿ. ಆದ್ರೆ ಸರ್ ಅವನ್ ದೇವಸ್ಥಾನಕ್ಕೆ ಹೋಗಿದ್ನಲ್ಲ. ಅಂದ್ರೆ ಬೇಗ ಕಾರ್ ತೆಗಿ, ನನ್ ಒಂದ್ ಮಹಾಪೂಜೆಗೆ ಹೋಗ್ಬೇಕು. ಲೇಟ್ ಆದ್ರೆ ಬೇಜಾರ್ ಮಾಡ್ಕೋತಾರೆ. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ. ಸುಮ್ನೆ ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ಬೇಡ. ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ ಫ್ಯಾಮಿಲಿ ಪ್ರೆಸ್ಟೀಜ್ ಹಾಳಾಗುತ್ತೆ. ನಡಿ ಬೇಗ. ಇಷ್ಟಂತೂ ಅರ್ಥ ಆಗಿತ್ತು. ವಿರಾಜ್ಗೆ ಇದೆಲ್ಲ ಸಹಿಸ್ಕೊಂಡು ಅಭ್ಯಾಸ ಆಗೋಗಿತ್ತು. ಅವನು ಸಿಂಪಲ್ ಆಗಿ ಕಾರ್ ತೆಗ್ದಿರ್ತಾನೆ, ಮಾರ್ಕೆಟ್ ಕಡೆ ಹೊರಟಿರ್ತಾನೆ. ಆಮೇಲೆ ಮುಂದುವರಿಸಿ. ವಿರಾಜ್ ಕಶ್ಯಪ್ ಸರ್, ಸದ್ಯ ಬಂದ್ರಲ್ಲ, ನೀವಂತೂ ನನ್ನ ಕ್ಷಮಿಸೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಸುಲ್ತಾನ ನೋಡಿ ಅವನು ಮಾತಾಡಿದ್ ಕೇಳಿ ಸುರಭಿಗೆ ಸಖತ್ ಕರೆಂಟ್ ಶಾಕ್ ಕೊಟ್ಟಂಗಾಗಿರುತ್ತೆ. ಅಷ್ಟು ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಸುಲ್ತಾನ್ಗೆ ಈ ನಾಲಾಯಕ್ ಹತ್ರ ಏನ್ ಮಾತಾಡೋದಿದೆ? ನಿಮ್ ಫ್ರೆಂಡ್ ತಂದೆಯವ್ರ ಕಾರ್ಯಕ್ಕೆ ಎಲ್ಲಾನು ತಯಾರಾಗಿದೆ. ದೊಡ್ಡ ದೊಡ್ಡ ಪುರೋಹಿತರು, ಆಪ್ತ ಬಿಸ್ನೆಸ್ ಮ್ಯಾನ್ಗಳು ಎಲ್ರನ್ನೂ ಕರೆದಿದ್ದೀನಿ. ಆದರೆ ನೀವು ಇದನ್ನೆಲ್ಲ ನಂಗೋಸ್ಕರ ಯಾಕೆ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನಾನು ಯಾಕೆ ನಿಮ್ಮನ್ನ ಕ್ಷಮಿಸ್ಬೇಕು? ನೀವ್ ಇವತ್ತಿಗೂ ಅಷ್ಟೇ ತಮಾಷೆ ಮಾಡ್ತೀರಾ. ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಏನು ನಡೀತಿದೆ ಇಲ್ಲಿ ಅಂತ. ನೀವು ಒಳಗೆ ಬನ್ನಿ ಸರ್, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಒಬ್ಬ ಹವಾಯಿ ಚಪ್ಪಲಿ ಹಾಕೊಂಡಿರೋ ಮಾಮೂಲಿ ಮನುಷ್ಯ ಹೇಗೆ ಒಂದು ಪ್ರೈವೇಟ್ ಜೆಟ್ ನ ಮಾಲೀಕ ಆಗ್ತಾನೆ? ತನ್ನ ಹೆಂಡತಿಗೆ ಗೊತ್ತಾಗದ ಹಾಗೆ ಹೇಗೆ ಮಿನಿಸ್ಟರ್ನ ಬಿಸ್ನೆಸ್ ಡೀಲ್ಗಳನ್ನ ಕೊಡಿಸ್ತಾ? ಡ್ರೈವರ್, ಡ್ರೈವರ್, ಈ ಬ್ಯಾಗ್ನ ಬೇಗ ಕಾರ್ನಲ್ಲಿಡು. ಕಾರ್ ತೆಗಿ ಬೇಗ. ಫ್ಲೈಟ್ ಕ್ಯಾಚ್ ಮಾಡ್ಬೇಕು, ಲೇಟ್ ಆಗ್ತಿದೆ ನನ್ಗೆ. ಎಲ್ಲಿ ಹೋಗಿದ್ಯಾ? ಕೇಳಿಸ್ತಿಲ್ವಾ? ಡ್ರೈವರ್, ವಿರಾಜ್. ಈ ವಿರಾಜ್ ಕೂಡ ಎಲ್ಲೋ ಮಾಯವಾಗಿದ್ದಾನೆ. ಕೆಲ್ಸದ ಟೈಮ್ಗೆ ಸರಿಯಾಗಿ ಯಾರು ಕಣಿ ಕಾಣಿಸಲ್ಲ. ಇವತ್ತೇನಾದ್ರೂ ನನ್ನ ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ತಪ್ಪೋಗುತ್ತೆ. ಎಷ್ಟು ತಿಂಗಳಾದ್ಮೇಲೆ ಮಿನಿಸ್ಟರ್ದು ಮೀಟಿಂಗ್ ಫಿಕ್ಸ್ ಆಗಿದೆ ಗೊತ್ತಾ? ಇವತ್ತು ಆ ಡ್ರೈವರ್ ರಜಾ ಹಾಕಿದ್ದಾನೆ. ಅವ್ರ ಮನೇಲಿ ಯಾರಿಗೋ ಹುಷಾರಿಲ್ಲ ಅಂತ ಹೇಳ್ತಿದ್ದ. ನಾನೇ ಹೇಳಿದೆ ನಿನ್ನ ಮನೆಗೆ ಹೋಗು, ನಾನು ನಿನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀನಿ. ಬರೀ ಇದೇ ಆಯ್ತು ಇವ್ರದೆಲ್ಲ. ಛೇ, ನೀವೆಲ್ರೂ ಒಂದೇ ತರ ಮೈಗಳ್ರು. ನಡಿ, ನಾನು ತಗೊಂಡು ಬರ್ತೀನಿ. ಓಕೆ ಅಮ್ಮ, ಹೋಗ್ ಬರ್ತೀನಿ. ಆಶೀರ್ವಾದ ಮಾಡು, ಮಿನಿಸ್ಟರ್ ಜೊತೆ ಮೀಟಿಂಗ್ ಸಕ್ಸಸ್ಫುಲ್ ಆಗ್ಲಿ ಅಂತ. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇರುತ್ತೆ. ಆದ್ರೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಮನೇಲಿ ಇಷ್ಟು ಕೆಲಸ ಬಿದ್ದಿದೆ ಅಂತ ಗೊತ್ತಿಲ್ವಾ? ಅಯ್ಯೋ, ಆ ಡ್ರೈವರ್ ರಜಾ ಅಂತ ಇವತ್ತು, ಅದಕ್ಕೆ ವಿರಾಜ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಟೆನ್ಷನ್ ಕೊಡ್ಬೇಡಮ್ಮ. ಸರಿ ಸರಿ, ನಾನು ಹೊರಟೆ. ರಾಹುಲ್ ಏರ್ಪೋರ್ಟ್ ಅಲ್ಲಿ ನನಗೋಸ್ಕರ ಕಾಯ್ತಿದ್ದಾನೆ. ರಾಹುಲ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ಯಾಕೋ ಯೋಚನೆ ಮಾಡೋಕೆ ಶುರು ಮಾಡ್ದ. ಲೇ, ಸೈಡಿಗೆ ಹೋಗೋ, ಈ ಕಡೆ ಜಾಗ ಇದೆ ತಾನೆ? ಮನೆಯಿಂದ ಕರೆಕ್ಟ್ ಟೈಮ್ಗೆ ಹೊರಟ್ರು, ಆದ್ರೆ ದಾರಿಲಿ ಹೆವಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ರು. ಆಗ ರಾಹುಲ್ ಸುರಭಿಗೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದ. ಹಲೋ ಸುರಭಿ, ಎಲ್ಲಿದ್ಯಾ? ಲೇಟ್ ಆಗಿದೆ, ಫ್ಲೈಟ್ ಮಿಸ್ ಆಗತ್ತೆ. ಹರಿ ಅಪ್. ರಾಹುಲ್, ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಜಾಮ್. ಏನ್ ಮಾಡ್ಲಿ ಈಗ? ಮಾಡು ಬೇಗ ಬರೋದಕ್ಕೆ ಸುರಭಿ. ವಿರಾಜ್, ಬೇಗ ಹೋಗು. 10 ನಿಮಿಷ ಅಷ್ಟೇ ಇರೋದು. ಹಾ, ಟ್ರೈ ಮಾಡ್ತಿದ್ದೀನಿ. ಎಂದು ವಿರಾಜ್ ಒಂದು ಕ್ಷಣ ಇಡೀ ಸಿಚುವೇಶನ್ ನ ತನ್ನ ಕಂಟ್ರೋಲ್ಗೆ ತಗೊಂಡ. ಒಂದು ಕ್ಷಣ ಇಡೀ ಅಟ್ಮಾಸ್ಫಿಯರ್ ಒಮ್ಮೆಲೆ ಫ್ರೀಸ್ ಆಯ್ತು. ವಿರಾಜ್ ಟ್ರಾಫಿಕ್ ನ ತನ್ನೊಳಗಿರೋ ವಿಚಿತ್ರ ಶಕ್ತಿನ ಉಪಯೋಗಿಸಿ ಕಂಟ್ರೋಲ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರುವಂತೆ ಮಾಡ್ತಾನೆ. ಆದ್ರೆ ಕಾರ್ ಒಳಗಿದ್ದ ಸುರಭಿಗೆ ಒಂದೆರಡು ಕ್ಷಣ ತಾನು ಪ್ರಜ್ಞೆ ತಪ್ಪಿದಷ್ಟೇ ನೆನಪು. ಆದ್ರೆ ಟ್ರಾಫಿಕ್ ಕ್ಲಿಯರ್ ಆದದ್ದು ಮಾತ್ರ ಆಕೆಗೆ ತಿಳಿಯದೆ ಒಂದು ಕ್ಷಣ ಶಾಕ್ ಆಗ್ತಾಳೆ. ಆದ್ರೆ ಈ ವಿಷಯದ ಬಗ್ಗೆ ಕೇಳೋದು ಬೇಡವೋ ಅನ್ನೋ ಚಿಂತೆ ಬೀಳ್ತಾಳೆ. ಇತ್ತ ವಿರಾಜ್ ಫಾಸ್ಟ್ ಆಗಿ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ದ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ.
ಏರ್ಪೋರ್ಟ್ಗೆ ಹೋದ್ಮೇಲೆ ಗೊತ್ತಾಯ್ತು ಅವಳು ಫ್ಲೈಟ್ ನ ಮಿಸ್ ಮಾಡ್ಕೊಂಡಿದ್ದಾಳಂತ. ಅಲ್ಲೇ ಬೋರ್ಡಿಂಗ್ ಹತ್ರ ರಾಹುಲ್ ಟೆನ್ಷನ್ ಅಲ್ಲಿ ಬೇಜಾರ ಕೂತಿದ್ದನ್ನ ಸುರಭಿ ನೋಡಿದ್ಲು. ವಾಟ್ಸ್ ದ ಟೈಮ್ ಸುರಭಿ? ಓ ಮೈ ಗಾಡ್, ರಾಹುಲ್ ಏನ್ ಮಾಡೋದು? ಎಷ್ಟ್ ಕಷ್ಟಪಟ್ಟ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು, ಇನ್ನೊಂದ್ಸಲಿ ಅವ್ರು ಸಿಗೋದು ಇಲ್ಲ. ನಮ್ ಬಿಸ್ನೆಸ್ ನ ಉಳಿಸ್ಕೊಳ್ಳೋಕೆ ಕೊನೆ ಅವಕಾಶ ಇದಾಗಿತ್ತು. ಐ ಗೆಸ್ ವಿ ಲಾಸ್ಟ್ ಇಟ್. ಎನಿ ಆಲ್ಟರ್ನೇಟ್ ಆಪ್ಷನ್ ರಾಹುಲ್? ನಥಿಂಗ್ ಕ್ಯಾನ್ ಬಿ ಡನ್ ನೌ. ದೆಹಲಿಗೆ ನೆಕ್ಸ್ಟ್ ಫ್ಲೈಟ್ ಇರೋದು 2 hours ಆದ್ಮೇಲೆ. ವಿ ಕೆನಾಟ್ ರೀಚ್ ಇನ್ ಟೈಮ್. ಇಟ್ಸ್ ಇಂಪಾಸಿಬಲ್. ಇಬ್ರು ಬೇಜಾರ್ ಮಾಡ್ಕೊಂಡು ಅಲ್ಲೇ ಕೂತಿದ್ರು. ಆಗ ಒಬ್ಬ ಪೈಲಟ್ ಬಂದು, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವು ಸುರಭಿನಾ? ಎಸ್. ಬನ್ನಿ ಮ್ಯಾಮ್, ನಿಮ್ ಪ್ರೈವೇಟ್ ಜೆಟ್ ರೆಡಿ ಇದೆ, ನಿಮ್ಗೆ ರನ್ವೇನಲ್ಲಿ ವೇಟಿಂಗ್. ವಾಟ್? ಎಸ್ ಮ್ಯಾಮ್, ಇನ್ನು 10 ನಿಮಿಷದಲ್ಲಿ ದೆಹಲಿಗೆ ಟೇಕ್ ಆಫ್ ಆಗೋದಕ್ಕೆ ರೆಡಿ ಇದೀವಿ. ಆದ್ರೆ ನಾವ್ ಯಾವುದೇ ಪ್ರೈವೇಟ್ ಜೆಟ್ ನ ಬುಕ್ ಮಾಡಿಲ್ವಲ್ಲ. ಐ ಗೆಸ್ ದೇರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೋ ಕನ್ಫ್ಯೂಷನ್ ಸರ್, ಕರೆಕ್ಟ್. ನೀವ್ ಯಾರು ಬುಕ್ ಮಾಡಿಲ್ಲ ಸರ್. ಆದ್ರೆ ಈ ಪ್ರೈವೇಟ್ ಜೆಟ್ಟು ವಿರಾಜ್ ಕಶ್ಯಪ್ ಅವ್ರದ್ದು. ಅವರೇ ಇದನ್ನ ಸುರಭಿ ಮೇಡಮ್ಗೆ ಕಳಿಸ್ಕೊಡ್ತಿದ್ದಾರೆ. ಪ್ಲೀಸ್ ಕಮ್, ಬನ್ನಿ. ವಿರಾಜ್? ಹವಾಯ್ ಚಪ್ಪಲ್, ಹರಿದೋಗಿರೋ ಟೀ ಶರ್ಟ್ ಹಾಕೋ ಭಿಕಾರಿ ಈಗ ಬ್ರಾಂಡೆಡ್ ಸೂಟ್ ವಾಚ್ ಎಲ್ಲ ಹಾಕೊಂಡು ಸೆಕ್ಯೂರಿಟಿ ಜೊತೆ ಹೇಗ್ ಬಂದ? ಆರ್ ಯು ರೆಡಿ ಸುರಭಿ? ಬಟ್ ದಿಸ್ ಇಸ್ ಪ್ರೈವೇಟ್ ಜೆಟ್. ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ನೀನು ಹೊಡೆದ್ ನೋಡು, ನಿಂಗೆ ಲೇಟ್ ಆಗ್ತಿದೆ. ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀನು ನನ್ನ ಮತ್ತೆ ನನ್ನ ಕಂಪ್ನಿ ಮರ್ಯಾದೆ ಉಳಿಸಿದ್ಯಾ. ನಿನ್ನ ಗಂಡ ಅಲ್ವಾ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಯಾರು ಭಿಕಾರಿ ನಾಲಾಯಕ್ ಅನ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ಯೋ ಅವನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ ದಂಗಾಗೋದ್ಯಾ ಹೇಳು? ನೋಡು ವಿರಾಜ್, ಹೊರಗಡೆ ನಿನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನನ್ಗೇನ್ ಬೇಜಾರಿಲ್ಲ. ಆದ್ರೆ ಸಕ್ಸಸ್ ಇಲ್ಲ ಅಂದ್ರೆ ಜನ ಹೇಗ್ ನೋಡ್ತಾರೆ ಅಂತ ಗೊತ್ತಲ್ವಾ? ಎಸ್ ಸುರಭಿ, ನೀನು ಹೇಳೋದು ನಿಜಾನೇ. ಆಮೇಲೆ ಹುಷಾರು, ಯಾರಾದ್ರೂ ನಮ್ಮ ಮದ್ವೆ ಬಗ್ಗೆ ಕೇಳಿದ್ರೆ, ಅಕಸ್ಮಾತ್ ಹೆಗಡೆ ಅವರು ನಿನ್ನ ನೋಡಿದ್ರೆ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಸುರಭಿ ಒಬ್ಬ ಸಾಮಾನ್ಯ ಹುಡುಗನ ಮದ್ವೆ ಆಗಿದ್ದಾಳೆ, ಪ್ರೆಸ್ಟೀಜ್ ಲೆವೆಲ್ ಅಂತ ನೋಡಿ. ಆಮೇಲಿದ್ದವ್ರಿಗೆ ಗೊತ್ತಾಗಿ ಈ ಕಶ್ಯಪ್ ಇಂಡಸ್ಟ್ರೀಸ್ ಬಿಸ್ನೆಸ್ ಡೀಲ್ ಮಿಸ್ ಆಗೋದ್ರೆ ಅನ್ನೋ ಭಯ ಅಷ್ಟೇ. ಏನಾಯ್ತು ಸುರಭಿ? ಯಾಕೆ ಅಳ್ತಿದ್ಯಾ? ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಡು ವಿರಾಜ್. ಸಾರಿ ಸುರಭಿ, ನೀನು ಅಳ್ತಿರೋದ್ ನೋಡಿ ನಂಗೆ ನೋವಾಯ್ತು. ನೋವಾಯ್ತಾ? ನನಗೆ ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ಕನ್ಸ್ ಕಂಡಿದ್ದೆ ಅಂತ ನಿಂಗೆ ಗೊತ್ತಿಲ್ಲ ವಿರಾಜ್. ಆದ್ರೆ ನಿಂಗೆ ಓಕೆ ಅಂದ್ರೆ ನಾನು ಒಂದ್ಸಲಿ ಹೆಗಡೆ ಅವ್ರ ಜೊತೆ ಮಾತಾಡ್ಕೊಂಡು ಬರಲ್ಲ? ಬಿಸ್ನೆಸ್ ಬಗ್ಗೆ ತಿಳಿದಿರೋ ನಮ್ಮನ್ನೇ ಹೆಗಡೆ ಕೇರ್ ಮಾಡಲ್ಲ ಅಂಥದ್ರಲ್ಲಿ ನಿನ್ ಮಾತು ಕೇಳ್ತಾರ? ಇದೆಲ್ಲ ಆಗೋ ಮಾತಾ? ಈ ಪ್ರಾಜೆಕ್ಟ್ ನನ್ನ ಹಣೆಲ್ ಬರ್ದಿಲ್ಲ ಅಷ್ಟೇ. ಸುರಭಿ, ಒಂದ್ ನಿಮಿಷ ವಾಶ್ರೂಮಿಗೆ ಹೋಗಿ ಬರ್ತೀನಿ. ಬೇಗ ಹೋಗ್ಬಾ. ಈ ತಾಜ್ ಹೋಟೆಲ್ನ ಸೆಕ್ಯೂರಿಟಿ ಗಾರ್ಡ್ ಈ ವಿರಾಜ್ಗೆ ಯಾಕೆ ಸಲ್ಯೂಟ್ ಹೊಡಿತಿದ್ದಾನೆ? ಏನಾಗಿದೆ ಅವನಿಗೆ? ಸ್ವಲ್ಪ ಹೊತ್ತಲ್ಲೇ ವಿರಾಜ್ ವಾಪಸ್ ಬರ್ತಾನೆ. ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ತಾನೆ. ದಾರಿಯಲ್ಲಿ ಹೋಗ್ತಾ ಸುರಭಿ ಫೋನ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಅವಳು ಫುಲ್ ಖುಷಿ ಮತ್ತೆ ಶಾಕ್ ಕೂಡ ಆಗ್ತಾಳೆ. ಓ ಮೈ ಗಾಡ್, ವಾವ್, ಹೆಗ್ಡೆ ಅವರು ಈ ಡೀಲ್ನ ಓಕೆ ಮಾಡಿದ್ರು. ಅಪ್ಪ, ನಿಂಗೆ ಇದು ಸಿಗ್ಲೇಬೇಕಿತ್ತು.
ಅಷ್ಟು ಕಷ್ಟಪಟ್ಟಿದ್ಯಾ. ಬಟ್ ಇದೆಲ್ಲ ಹೇಗಾಯ್ತು? ಅಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮೀಟಿಂಗ್ ರೂಮಿಂದ ಹೊರಗೆ ಹಾಕಿ ಇನ್ಸಲ್ಟ್ ಮಾಡಿದ್ರು. ಹೆಂಗ್ ಸಡನ್ ಆಗಿ ಓಕೆ ಮಾಡಿದ್ರು?